ಕಾವಿ ತೊಟ್ಟವರಲ್ಲ ಸ್ವಾಮಿಗಳಲ್ಲ. ಹೌದು, ಹಿಂದೂ ಧರ್ಮವನ್ನ ರಕ್ಷಣೆ ಮಾಡೋರು ಮಾತ್ರ ಕಾವಿ ಹಾಕ್ತಾರೆ. ಆದ್ರೆ ಮಹೇಶ್ವರಾನಂದ ಸ್ವಾಮಿ ಒಬ್ಬ ಮತ ಅಂದ, ಇವನು ಮೇಲೆ ಮಾತ್ರ ಸ್ವಾಮಿ, ಆದ್ರೆ ಒಳಗಡೆ ಮುಸಲ್ಮಾನ ಇದ್ದಾನೆ. ಟಿಪ್ಪು ಸುಲ್ತಾನನ್ನ ಸಮರ್ಥನೆ ಮಾಡ್ಕೊಳ್ತಾನೆ ಆ ಸ್ವಾಮಿ ಹಿಂದೂನೋ ಅಥವಾ ಮುಸ್ಲಿಂ ಎಂಬುದನ್ನ ತಪಾಸಣೆ ಮಾಡಿಸಬೇಕು. ಹೌದು, ಕಳ್ಳು ಸ್ವಾಮಿಗಳು ಹಿಂದೂ ಧರ್ಮದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಇಂಥದೊಂದು ಹೇಳಿಕೆಯನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿದ್ದಾರೆ. ಹಾವೇರಿಯ ಮಹೇಶ್ವರಾನಂದ ಸ್ವಾಮಿಗಳಿಗೆ ತಿರುಗೇಟು ನೀಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಕೆಲವು ದಿನಗಳ ಹಿಂದೆ ಜಮಖಂಡಿಯಲ್ಲಿ ಸರ್ವಧರ್ಮದ ಸಭೆಯೊಂದು ಜರುಗಿತ್ತು. ಆ ಸಮ್ಮೇಳನದಲ್ಲಿ ಸ್ವಾಮೀಜಿಯೊಬ್ಬರು ಯತ್ನಾಳ್ ಬಗ್ಗೆ ಕಿಡಿಕಾಡಿದ್ರು. ಇಂದು ಜಮಖಂಡಿಯಲ್ಲಿ ಅವರ ವಿರುದ್ಧ ಟೀಕೆ ಮಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಹೌದು, ಜಮಖಂಡಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ. ಮೇಲೆ ಮಾತ್ರ ಅವರು ಸ್ವಾಮಿಗಳು, ಆದ್ರೆ ಒಳಗಡೆ ಮುಸಲ್ಮಾನ ಇದ್ದಾನೆ, ಅವರನ್ನ ತಪಾಸಣೆ ಮಾಡಬೇಕು ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ. ಅವರು ಮುಸಲ್ಮಾನರು, ಹಿಂದೂ ಧರ್ಮದ ವೇಷದಲ್ಲಿರುವಂತ ಮುಸಲ್ಮಾನರು ಎಂಬ ಹೇಳಿಕೆಯನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಜಮಖಂಡಿಯಲ್ಲಿ ನೀಡಿದ್ದಾರೆ. ಎಲ್ಲ ಅನ್ನೋದು ಮೊದಲ ಶೋಧ ಮಾಡ್ಬೇಕು. ಮತ್ತ ಅವನು ಪೂರ್ತಿ ಎಲ್ಲ ಅವನ ಪೂರ್ತಿ ಅವನದು ನಗ್ನ ಮಾಡಿ ಅವ ಹಿಂದೂ ಅದವನೋ ಸಾಬ್ ಅದವನೋ ಮೊದಲ ತಪಾಸಣೆ ಒಳಗೆ ಪಡಿಸ್ಬೇಕು. ಅವ ಮಾತಾಡುವಂತ ನೋಡಿದ್ರೆ ಮುಸ್ಲಿಂ ಮತಾಂಧ ಅದಾನ. ಹಿಂದೂಗಳ ವೇಷದಲ್ಲಿ ಕೆಲವೊಂದು ಮಂದಿ ಕರ್ನಾಟಕದಲ್ಲಿ ಸಾಬರ ಪೈಕಿ ಅದಾರ. ಅದಕ್ಕೆ ಅವ್ರನ್ನ ಎಲ್ಲರನ್ನೂ ತಪಾಸಣೆ ಮಾಡಿ ಅವ್ರದ್ದು ಸುಂತಿ ಮಾಡ್ಕೊಂಡಾರೋ ಏನು ಹಿಂದೂ ಆಗ್ಯದಾರು. ಇಂಥ ಕಳ್ಳನ ಮಕ್ಕಳು ಸ್ವಾಮಿಗಳು ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ. ಶಾನೆಹಳ್ಳಿ ಇರ್ಬೋದು, ಬಾಲ್ಕಿ ಇರ್ಬೋದು, ನಿಜಗುಣಾನಂದ ಇರ್ಬೋದು, ಮನಿ ಲಪುಟ ಇರ್ಬೋದು. ಮಹೇಶ್ವರಾನಂದ ಅದು ಇಟ್ಕೋಬಾರ್ದು ಹೆಸರು. ಅವರು ಮಹಬೂಬ್ ಸಾಬ್, ಗಜೂಬ್ ಸಾಬ್, ಚಂಡವಾಲೆ, ಭೋಸಡಿವಾಲೆ ಅಂತ ಗೊತ್ತಾಯ್ತಲ್ರಿ. ಅವ್ರಿಗೆ ಯಾಕೆ ಮಾತಾಡ್ತಾರ? ಹಿಂದೂ ಪರವಾಗಿ ಮಾತಾಡ್ಲಾಕ ಕ್ಯಾಮೆ ಹಾಕೋದು. ಸನಾತನ ಧರ್ಮ ರಕ್ಷಣೆ ಮಾಡೋರು ಅಷ್ಟೇ ಕ್ಯಾಮೆ ಹಾಕೋದು. ಇಸ್ಲಾಂ ಮತ್ತು ಲಿಂಗಾಯತ ಒಂದು ಅನ್ನೋದವ್ರೆಲ್ಲ ಸಾಬ್ರೆ. ಅವ್ರು ಸಾಬ್ರೆ ಅದಾರ, ಲಿಂಗಾಯತರಲ್ಲ. ನಾವು ಲಿಂಗಾಯತ, ನಾವು ಇರ್ಸೇವಿ, ನಾವು ಹಿಂದೂ. ಅವ್ರದ್ದು ತನಿಖೆ ಮಾಡ್ಬೇಕು. ಅವ್ರು ಅವರ ವಸ್ತ್ರಗಳನ್ನೆಲ್ಲ ತೆಗೆದು ಯಾರು ಸೋಲ್ ಭಾಳ ಮಂದಿ ಸೋಲ್ಸರ್ ಹೋಗ್ಯಾರ. ಇಲ್ಲಿ ನಿಮ್ಮ ಬಾಗಲಕೋಟೆ ಜಿಲ್ಲಾದವ್ರು ಒಬ್ರು ಬಂದಿದ್ರು ರೊಕ್ಕ ತಗೊಂಡು ಬಿಜಾಪುರಕ್ಕೆ. ಅವರು ಸೋಲಿಸ್ತೀನಂತ ಅವರೇ ಲಗ ಹೊಡೆದು ಹೋದ್ರು. ಸೋಲ್ಸೋ ಮಂದಿ ಭಾಳ ಅದಾರ ಬಿಜಾಪುರನಾಗ, ಏನಾಗೋದಿಲ್ಲ. ಮತದಾರ ಯಾರು ಇಂಥ ಲಪುಟ ನಾಯಕರು ಜೊತೆ ಇಲ್ಲ. ಯಾರು ವಿಜೇಂದ್ರನ ಹಿಂದೂ ಯಾರು ಇಲ್ಲ. ನಿಮ್ಮ ಜಿಲ್ಲಾದಾಗೂ ಒಬ್ಬ ಲೀಡರ್ ಅದಾನಲ್ಲ, ಸೋಲಿಸ್ತೀನಿ ಅಂತೇಳಿ. ನಾನು ಸೋಲಿಸ್ತೀನಿ ಅಂತ ಬಂದು ಈಗ ತಾನೇ ಲಗ ಹೊಡೆದು. ಟಿಪ್ಪು ಸುಲ್ತಾನ್ ಅವ್ರ ಕುರಿತು ಒಂದು ಚಲನಚಿತ್ರ ಮಾಡಬೇಕು ಅಂತ ಶಾರುಖ್ ಖಾನ್ ಅವರಿಗೆ ಒಂದು ಕರೆ ನೀಡ್ತಾರೆ. ಅವ ಸಾಬನೇ ಅದಾನ್ರಿ. ನೀವು ಅವನು ಮಹೇಶ್ವರಾನಂದ ಅನ್ಬೇಡ್ರಿ, ಅಲ್ಲಕ್ಕೆ ಹೋಗ್ಬೇಡ್ರಿ. ಸ್ವಾಮಿಗಳ ಮರ್ಯಾದೆ ಕಳಿಬೇಡ್ರಿ ಪತ್ರಕರ್ತರು. ಇವನ ಬಗ್ಗೆ ಬರಿಬೇಕು ನೀವು ಮಾಧ್ಯಮದವರು. ಇವನು ಟಿಪ್ಪು ಸುಲ್ತಾನ ಬಗ್ಗೆ ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡದ. ಸುಮಾರು ಕೇರಳ ಮತ್ತು ಕರ್ನಾಟಕ, ತಮಿಳುನಾಡಿನಲ್ಲಿ 3,000 ದೇವಸ್ಥಾನಗಳನ್ನ ಧ್ವಂಸ ಮಾಡದ. ಅವನ್ನ ಟಿಪ್ಪುನ ಖಡ್ಗದ ಮ್ಯಾಗ ಏನು ಬರ್ತೈತೆ ಗುರ್ತೈತೇನ್ರಿ? ಏನು ನಮ್ಮ ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತವಕೆ ಸುತ್ತಿದೆ ಅಂತ ಬರ್ದ. ಅದು ಉರ್ದು ಒಳಗೆ. ಅದರ ಅರ್ಥ ಏನು? ಇಂಥ ತಾಯ್ಗಂಡ್ರೇನು ಸ್ವಾಮಿಗಳು ಅದಾರಲ್ಲ, ರಾಮ್ಕೋರ್ ಇವರೆಲ್ಲ ಇವೇ ಶಬ್ದ ಉಪಯೋಗ ಮಾಡಿ. ರಾಮ್ಕೋರ್ ಸ್ವಾಮಿಗಳಂತ ಒಳ್ಳೆ ಸ್ವಾಮಿಗಳಲ್ಲ. ಮುಸ್ಲಿಂ ಲಿಂಗಾಯತ್ ಒಂದತ್ತ ಯಾವದ ಅವ ಹರಾಮ್ಕೋರ್ ಈ ರಾಜ್ಯದಾಗ. ನಂದು ಕ್ಲಿಯರ್ ಸ್ಟೇಟ್ಮೆಂಟ್. ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಕೇಸರಿ ಹಾಕ್ತಾರೆ. ಸನಾತನ ಧರ್ಮ ಅಪಮಾನ ಮಾಡೋದು, ಲಿಂಗಾಯತ್ ಬಸವಣ್ಣನ ಒಯ್ದು ಅಲ್ಲಾನ್ ಜೋಡ ಕೂಡಿಸೋದು, ಮೊಹಮ್ಮದ್ ಪೈಗಂಬರ್ ಇದು ಅಲ್ಲೇ ಅಲ್ಲ. ಮೊಹಮ್ಮದ್ ಪೈಗಂಬರ್ ವಿಚಾರೇ ಬೇರೆ. ಮೊಹಮ್ಮದ್ ಪೈಗಂಬರೇನು ಜಗತ್ತಿನ ಎಲ್ಲ ನಾನ್ ಮುಸ್ಲಿಂ ಏನದಾರ
ಇಸ್ಲಾಂ ಬಿಟ್ಟು ಹೊರಗಿನ ಧರ್ಮದವ್ರದ ಎಲ್ಲರನ್ನೂ ನಾಶ ಮಾಡಬೇಕು. ಏನು ಅದು ಯಾವುದು ಜಿಹಾದ್ ಮಾಡಬೇಕು. ಅದು ಮಾಡೋದ್ರಿಂದ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾನೆ ಅವ್ರ ಧರ್ಮ ಹೇಳ್ತೈತೆ. ನಮ್ಮ ಧರ್ಮ ಏನು ಹೇಳ್ತೈತೆ? ಸರ್ವೇ ಜನ ಸುಖಿನೋ ಭವಂತು ವಸುದೇವ ಕುಟುಂಬಕ. ಇದು ಇನ್ನು ಸನಾತನ, ಇದು ಶ್ರೇಷ್ಠ. ಮತ್ತೊಂದು ಧರ್ಮವನ್ನು ನಾಶ ಮಾಡೋಣಂತ ಒಂದು ಧರ್ಮ ಶ್ರೇಷ್ಠ. ಕಾಲ ಹಿಡಿದು ಹೇಳೋ ಪ್ರಯತ್ನ ಮಾಡ್ತಾರೆ. ನಾಳೆ ಚುನಾವಣೆ ಇದೆ, ಕಾಲ ಇವ್ರಪ್ಪಲ್ಲ ಇವ ಅಂತ ನಾ ಸ್ವಾಮಿ ಅವ ಮುಲ್ಲಾ ಮಹೇಶ್ವರ ಅಂದ ನೀವು ಅನ್ಲಕ್ಕೆ ಹೋಗ್ಬಾರ್ದು. ಮುಲ್ಲಾ ನನ್ನ ಮಗ, ನಂದೇನು ಹರ್ಕೋದಾಗಿಲ್ಲ, ಭಾಳ ಮಂದಿ ಹರ್ಕೋದಾಗಿಲ್ಲ. ಆ 1000 ಒಳಗೆ ಇದನ್ನು ಒಂದು ತಿಳ್ಕೊಳ್ಳಿ.